ಹೇ ಎವ್ರಿವನ್, ಇವತ್ತು ನನ್ನ ಬಿಸ್ನೆಸ್ಸಲ್ಲಿ 2ನೇ ದಿನ. ಇವತ್ತು ಐಟಮ್ಸ್ನೆಲ್ಲ ಡಿಸ್ಪ್ಯಾಚ್ ಮಾಡಿಬಿಟ್ಟು ಕಡಲೆಕಾಯಿ ಚಟ್ನಿ ಪುಡಿದು ಆರ್ಡ್ರ್ ಬಂದಿತ್ತು. ಅದನ್ನು ರೆಡಿ ಮಾಡೋಣ ಅಂತ ಹೇಳಿ ಎಲ್ಲ ಐಟಮ್ ತೊಗೊಬಂದು ರೆಡಿ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಹೊಸದಾಗಿ ಇದು ಕಡಾಯಿ ಥರದ್ದು ಬೇಕಿತ್ತು. ಅಂದರೆ ಚಿಕನ್ ಪಿಕಲ್ ಮಾಡೋಕ್ಕೆ ಬೇರೆ, ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಬೇರೆ ಮಾಡಬೇಕಲ್ವ, ಅದು ನಾನ್ ವೆಜ್ ಅಲ್ವ, ಅದಕ್ಕೋಸ್ಕರ ಹೊಸ ಕಡಾಯಿ ತರೋಣ ಅಂತ ಹೋಗಿದ್ದೆ. ಕಡಾಯಿಗೆಲ್ಲ ಸಿಕ್ಕಾಪಟ್ಟೆ ರೇಟು, 800 900 ಆ ಥರ ಇತ್ತು ರೇಟೆಲ್ಲ. ಇರಲಿ ತೊಗೊಂಡು ಬಂದ್ವಿ. ಮತ್ತು ಒಂದು ಸೀಲಿಂಗ್ ಮಿಷನ್ನು ಮತ್ತೊಂದು ವೇಯಿಂಗ್ ಮಿಷನ್ನು ಬೇಕಿತ್ತು ನನಗೆ. ಅದಕ್ಕೋಸ್ಕರ ಅದೆರಡನ್ನು ತಗೊಬಂದರು ಇವರು. ನಾನು ಏನೇ ಕೇಳಿದ್ರು ಏನೇ ಮಾಡಿದ್ರು ನನಗೆ ಸಪೋರ್ಟ್ ಮಾಡೋದು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಮಾತ್ರ. ಇನ್ನು ತೊಗೊಬಂದು ಅದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು, ಇನ್ನು ಸಿರ್ಲಾಕ್ ಆರ್ಡ್ರ್ ಬಂದಿತ್ತು, ಬೇಬಿ ಸಿರ್ಲಾಕು. ಅದಕ್ಕೆ ಬೇಕಾಗಿರೋದನ್ನೆಲ್ಲ ನೆನೆಸಿ, ಇನ್ನು ಚಟ್ನಿ ಪುಡಿ ಎಲ್ಲ ಬೆಳಿಗ್ಗೆ ರೆಡಿ ಮಾಡಿದ್ನಲ್ಲ ಅದನ್ನೆಲ್ಲ ಫಿಲ್ ಮಾಡಿಕೊಂಡೆ. ಫಿಲ್ ಮಾಡಿದ್ಮೇಲೆ ಅದನ್ನು ಮಿಷನ್ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ ಅಂತ ಹೇಳಿ ನೋಡಿದ್ವಿ. ತುಂಬ ಚೆನ್ನಾಗೇ ವರ್ಕ್ ಆಯಿತು. ಇನ್ನು ಚಟ್ನಿ ಪುಡಿ ಎಲ್ಲ ಪ್ಯಾಕ್ ಮಾಡಿ ನನಗೆ ತುಂಬ ಪಾತ್ರೆ ಎಲ್ಲ ತೊಳೆಯೋಕ್ಕಿತ್ತು, ಅದನ್ನೆಲ್ಲ ತೊಳೆದ್ಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಸುಮಾರು ಆರ್ಡ್ರ್ ಬಂದಿತ್ತು. ಇವತ್ತು ಹೇಗಾದರೂ ಡಿಸ್ಪ್ಯಾಚ್ ಮಾಡಲೇಬೇಕು ನಾಳೆ, ಅದಕ್ಕೋಸ್ಕರ ಇವತ್ತು ರೆಡಿ ಮಾಡಿಬಿಡೋಣ ಅಂತ ಹೇಳಿ ನೈಟು 10 ಗಂಟೆ ಆಗಿತ್ತು, ಅಷ್ಟೊತ್ತಿಗೆ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ನಾನು ಮಿಕ್ಸಿನೂ ಕೈ ಕೊಟ್ಬಿಡ್ತು, ಡೇಟ್ಸ್ ಎಲ್ಲ ಹಾಗೆ ಕಲ್ಲಲ್ಲೇ ಗುದ್ದುಬಿಟ್ಟು ರೆಡಿ ಮಾಡಿಬಿಟ್ವಿ ಡ್ರೈ ಫ್ರೂಟ್ಸ್ ಲಡ್ಡುನೆಲ್ಲ. ಆಮೇಲೆ ಇದನ್ನು ಮಾಡೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.